ಭಾರತದ ವಾಟರ್ ಸ್ಟ್ರೈಕ್ನಿಂದ ಪಾಕಿಸ್ತಾನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಕುಡಿಯೋಕ್ಕೂ ನೀರಿಲ್ಲ ತೊಳ್ಕೊಳ್ಳೋಕ್ಕೂ ನೀರಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ಹೋಗಿ ತಲುಪುತ್ತೆ. ಸ್ವಲ್ಪ ದಿನ ತಗೊಳುತ್ತೆ ಅಂತಿದ್ರು. ಬಟ್ ಈಗ ಆಲ್ರೆಡಿ ವಾಟರ್ ಸ್ಟ್ರೈಕ್ನಿಂದ ಈಗ ಪಾಕಿಸ್ತಾನ ವಿಲವಿಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಹನಿ ನೀರಿಗೂ ಕೂಡ ಒದ್ದಾಡುವಂಥ ಪರಿಸ್ಥಿತಿಗೆ ಬರ್ತಾ ಇದೆ ಅಂತೆ. ಸಿಂಧು ನದಿ ಒಪ್ಪಂದಕ್ಕೆ ತಾತ್ಕಾಲಿಕವಾಗಿ ತಡೆ ಏನು ಭಾರತ ನೀಡಿದೆ, ಪಾಕಿಸ್ತಾನದ ಜಿನಾಬ್ ನದಿ ಈಗ ಬರಿದಾಗಿದೆ. ಉಪಗ್ರಹ ಆಧಾರಿತ ದೃಶ್ಯದಲ್ಲಿ ಜೇನಾಬ್ ನದಿ ಹೇಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತೀವಿ. ಈಗ ಪಾಕ್ ಸಿಯಾಲ್ಕೋಟ್ ಬಳಿ ಇರುವಂಥ ಜೇನಾಬ್ ನದಿ ಏನಾಗಿದೆ ಅಲ್ಲಿ ಪರಿಸ್ಥಿತಿ ಅಂತಂದ್ರೆ ನೀರೇ ಇಲ್ಲ, ನೀರಿನ ಹರಿವು ಇಲ್ಲದೆ ನದಿ ಪಾತ್ರ ಸಂಪೂರ್ಣವಾಗಿ ಖಾಲಿ ಆಗಿದೆ. ನೋಡಿ ಅಲ್ಲಿ ಜೇನಾಬ್ ನದಿ ಪಾಕಿಸ್ತಾನದಲ್ಲಿರುವಂಥದ್ದು. ಮುಂಚೆ ಹೇಗಿತ್ತು ಅಲ್ಲಿ ನೀರಿನ ಹರಿವಿದ್ದಾಗ 26ನೇ ತಾರೀಕು 4ನೇ ತಿಂಗಳು 2025, ಸ್ವಲ್ಪ ದಿನಗಳ ಹಿಂದೆ. ಇವತ್ತೇನಾಗಿದೆ ಪರಿಸ್ಥಿತಿ, ಎಲ್ಲವೂ ಕೂಡ ಬತ್ತಿ ಹೋಗಿದೆ. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ನಾವು ಈ ಒಪ್ಪಂದಕ್ಕೆ ತಡೆಯಾಜ್ಞೆಯನ್ನ ಕೊಟ್ಟ ನಂತರ ಪಾಕಿಸ್ತಾನ ಒಂದು ಸ್ವಲ್ಪ ದಿನಗಳವರೆಗೂ ಕೂಡ ಸುಧಾರಿಸ್ಕೊಳ್ಳೋಕ್ಕಾಗತ್ತೆ. ಅದಾದ ನಂತರ ಆಗೋದಿಲ್ಲ, ವಿಲವಿಲ ಒದ್ದಾಡಬೇಕಾಗತ್ತೆ, ಹನಿ ನೀರಿಗೂ ಕೂಡ ಪರದಾಡಬೇಕಾಗತ್ತೆ. ಕೃಷಿಗೂ ನೀರಿರಲ್ಲ, ಅಲ್ಲಿರುವಂತಹ ಇಂಡಸ್ಟ್ರಿಯಲ್ಗಳಿಗೂ ಕೂಡ ನೀರಿರೋದಿಲ್ಲ, ನಗರ ಪ್ರದೇಶಗಳಿಗೆ ಕುಡಿಯೋ ನೀರಿಗೂ ಕೂಡ ಹಪಹಪಿಸಬೇಕಾಗತ್ತೆ ಅನ್ನುವಂಥ ಚರ್ಚೆ ಇತ್ತು. ಆದರೆ ಈಗ 4-5 ದಿನಗಳಲ್ಲಿ, ಒಂದು ವಾರದೊಳಗಡೆ ಪಾಕಿಸ್ತಾನದ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಅಂತ, ಹನಿ ನೀರಿಗೂ ಪರದಾಡೋ ಪರಿಸ್ಥಿತಿ ಬರ್ತಾ ಇದೆಯಾ ಅಂತ? ಅರುಣ್, ಈಗ ವಿಶ್ವದ ಡ್ರೈ ರಾಷ್ಟ್ರಗಳ ಪೈಕಿ ಪಾಕಿಸ್ತಾನಕ್ಕೂ ಕೂಡ ಸ್ಥಾನ ಇದೆ. ಯಾಕಂದ್ರೆ ಅದು ಬರಪೀಡಿತ ಪ್ರದೇಶ. ಅಲ್ಲಿ ಸಿಂಧೂ ನದಿಯ ಮೇಲೆ ಅಲ್ಲಿನ ಜನಜೀವನ ಅವಲಂಬಿತ ಆಗಿರುವಂಥದ್ದು. ಅದರಲ್ಲೂ ಕೂಡ ಈಗ ನದಿ ನೀರಿನ ಹರಿವನ್ನ ನಿಲ್ಲಿಸಿರುವಂತಹ ಕಾರಣಕ್ಕೆ ಯಾವ ರೀತಿ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾಕಂದ್ರೆ 90% ಭಾಗ ಅಲ್ಲಿನ ಆ ಒಂದು ನೀರಿನ ಅದರ ಮೇಲೆ ಅವರು ಡಿಪೆಂಡ್ ಆಗಿರುವಂಥದ್ದು. ಸೊ ಹಾಗಾಗಿ ಈಗ ಭಾರತ ಮಿಲಿಟರಿ ಆಪರೇಷನ್ಗೂ ಮುನ್ನ ಈಗ ವಾಟರ್ ವಾರ್ ಅನ್ನ ಶುರು ಮಾಡಿದೆ. ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದ್ರೆ, ಈಗ ನರೇಂದ್ರ ಮೋದಿ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ರಕ್ತ ಮತ್ತು ನೀರು ಒಂದೇ ಸಲ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸೊ ಅದೇ ರೀತಿಯಾಗಿ ಈಗ ಪಾಕಿಸ್ತಾನದ ಪರಿಸ್ಥಿತಿ, ಭಾರತ ದಿಟ್ಟವಾಗಿರುವಂತಹ ಉತ್ತರವನ್ನು ಕೊಟ್ಟಿದೆ. ಕೃಷಿಗೆ ಜೊತೆಗೆ ನೀರು, ಅವರು ಕುಡಿಯೋದಕ್ಕೂ ನೀರಿಗೂ ಕೂಡ ಗತಿ ಇಲ್ಲದಂತಹ ಪರಿಸ್ಥಿತಿ ಆಗುತ್ತೆ. ಸೊ ಕಾಲಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಜಲವಿದ್ಯುತ್ ಆ ರೀತಿಯ ಒಂದು ಪ್ರಾಜೆಕ್ಟ್ ಕೂಡ ನಡೀತಾ ಇದೆ. ಸೊ ಇನ್ನು ಒಂದಷ್ಟು ವರ್ಷಗಳು ಮುಂದೆ ಹೋದಾಗ ಬಹುತೇಕ ಇದರ ಎಫೆಕ್ಟ್ ಯಾವ ರೀತಿ ಗೊತ್ತಾಗುತ್ತೆ ಅನ್ನುವಂಥದ್ದು. ಇನ್ನು 6 ತಿಂಗಳಲ್ಲಿ ಅಲ್ಲಿನ ಕೃಷಿ ಜೀವನದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂದ್ರೆ, ಆಹಾರ ಉತ್ಪಾದನೆಗೂ ಕೂಡ ದೊಡ್ಡ ಮಟ್ಟದ ಕೊರತೆ ಕಾಣೋದಂತೂ ಪಕ್ಕಾ ಆಗಿದೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.